ಹರೇ ಶ್ರೀನಿವಾಸ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾಳೆ ವಿಜಯದಶಮಿ ಆಚರಣೆ ಇದೆ. ವಿಜಯದಶಮಿ ಹಬ್ಬವನ್ನು ಹೇಗೆ ಆಚರಣೆಯನ್ನು ಮಾಡಬೇಕು, ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಮತ್ತು ಎಲ್ಲವನ್ನು ನಿಮಗೆ ವಿವರವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಅಖಂಡ ದೀಪ ಸ್ಥಾಪನೆಯ ವಿಸರ್ಜನೆ ಮತ್ತು ಕಳಸ ವಿಸರ್ಜನೆ ಎಲ್ಲವನ್ನು ತಿಳಿಸ್ಕೊಡ್ತೀನಂತೆ. ಆಶ್ವೀಜ ಮಾಸದ ಶುಕ್ಲ ಪಕ್ಷದ ಪಾಡ್ಯದಿಂದ ನಾವು 9 ದಿನಗಳ ಕಾಲ ನವರಾತ್ರಿಯಲ್ಲಿ ಪೂಜೆಗಳನ್ನು ಮಾಡ್ತಾ ಬಂದಿದ್ದೀವಿ. ನಾಳೆ ಕೊನೆಯದಾಗಿ ವಿಜಯದಶಮಿಯ ಆಚರಣೆಯನ್ನು ನಾವು 10ನೇ ದಿನ ಮಾಡ್ತಾ ಇದ್ದೀವಿ. ವಿಜಯದಶಮಿಯ ಆಚರಣೆಯನ್ನು ಶ್ರವಣ ನಕ್ಷತ್ರ, ಸುಕರ್ಮ ಯೋಗ, ಗರಜಕರ್ಣದಲ್ಲಿ ಈ ಬಾರಿ ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ನಾಳೆ ವಿಶೇಷತೆ ಇನ್ನೊಂದೇನು ಅಂದರೆ ಶ್ರೀ ಮಧ್ವಾಚಾರ್ಯರ ಜನ್ಮದಿನ ನಾಳೆ. ಹಾಗಾಗಿ ಮಾಧ್ವರೆಲ್ಲರೂ ಆಚರಿಸ್ತಕ್ಕಂಥ ಒಂದು ಸುದಿನ ಅಂತ ಹೇಳ್ಬೋದು. ದ್ವೈತ ವೇದಾಂತದ ತತ್ವಜ್ಞಾನದ ಅನುಯಾಯಿಗಳಾಗಿ ಮಾಧ್ವರು ವಿಶೇಷವಾಗಿ ಆಚರಿಸ್ತಕ್ಕಂಥ ದಿನ ನಾಳೆ ಮಧ್ವ ಜಯಂತಿ. ಹಾಗೆ ಮಧ್ವಾಚಾರ್ಯರ ತತ್ವಜ್ಞಾನಗಳನ್ನು ನಾವು ಚಿಂತನೆ ಮಾಡಬೇಕು. ಹಾಗೆಯೇ ಮಧ್ವನಾಮವನ್ನು ಪ್ರತಿಯೊಬ್ಬರು ನಾಳೆ ದಿವಸ ಹೇಳ್ಕೋಬೇಕು. ಮಠಗಳಲ್ಲಿ ನಾಳೆ ವಿಶೇಷವಾಗಿ ಪೂಜೆ, ಭಜನೆ ಎಲ್ಲ ಇರುತ್ತೆ ಮತ್ತು ಮೆರವಣಿಗೆ ಸಹ ಇರುತ್ತೆ. ಮಧ್ವಾಚಾರ್ಯರ ಗ್ರಂಥಗಳು ಮತ್ತು ಭಾವಚಿತ್ರಗಳನ್ನು ಇಟ್ಟು ಮೆರವಣಿಗೆಯನ್ನು ಮಾಡಿ ವಿಶೇಷವಾಗಿ ನಾಳೆ ದಿವಸ ವಿಜಯದಶಮಿ ದಿವಸ ಮಧ್ವಾಚಾರ್ಯರ ಜಯಂತಿ ತುಂಬ ವಿಶೇಷತೆ. ಮಾಧ್ವರೆಲ್ಲರೂ ಮಧ್ವ ಜಯಂತಿಯ ಆಚರಣೆಯನ್ನು ತಪ್ಪದೇ ಮಾಡ್ಕೋಬೇಕು. ಮತ್ತು ವಿಜಯದಶಮಿಯ ಹಬ್ಬವನ್ನು ನಾವು ಯಾಕೆ ಆಚರಣೆಯನ್ನು ಮಾಡ್ತೀವಿ ಅಂತ ನಿಮಗೆ ತಿಳಿಸ್ಬಿಡ್ತೀನಿ. ಅಷ್ಟಕ್ಕೂ ಮುಂಚೆ ನಾಳೆಯ ದಿವಸ ಶುಭ ಮುಹೂರ್ತಗಳನ್ನು ಒಮ್ಮೆ ನೋಡಿಬಿಡೋಣಂತೆ. ಆಮೇಲೆ ನಾನು ವಿಜಯದಶಮಿ ಹಬ್ಬದ ಬಗ್ಗೆ ತಿಳಿಸ್ಕೊಡ್ತೀನಿ. ನಾಳೆ ಪೂಜಾ ಸಮಯ ಶುಭ ಮುಹೂರ್ತ ಬ್ರಾಹ್ಮಿ ಮುಹೂರ್ತ 4:35ರಿಂದ 5:23 ತನಕ ತುಂಬ ಚೆನ್ನಾಗಿದೆ. ಹಾಗೆಯೇ 6 ಗಂಟೆ ತನಕನೂ ಚೆನ್ನಾಗಿದೆ ಮತ್ತು 7ರಿಂದ 9 ಗಂಟೆ ತನಕನೂ ಚೆನ್ನಾಗಿದೆ. ಹಾಗೆ ಇನ್ನು ಅಭಿಜಿತ್ ಮುಹೂರ್ತ 11:47 12:35 ತನಕ ಇದೆ. ಇನ್ನು ವಿಜಯ ಮುಹೂರ್ತ 2:11 2:59 ತನಕ ಇದೆ. ನಾಳೆ ಇಡೀ ದಿನವೇ ಶುಭ ಅಂತ ಹೇಳ್ಬೋದು. ಇನ್ನು ಶುಭ ಮುಹೂರ್ತ ಅಂತ ಕೇಳ್ತಾ ಇರ್ತಾರೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ವಿಜಯದಶಮಿ ದಿನ ಪೂರ್ತಿ ಶುಭ ಮುಹೂರ್ತನೇ. ಹಾಗಾಗಿ ಒಳ್ಳೆಯ ಕಾರ್ಯಗಳನ್ನು ಮಾಡಿಕೊಡ್ರಿ, ದಾನ ಧರ್ಮಗಳನ್ನು ಮಾಡಿರಿ ಮತ್ತು ಹಬ್ಬ ಚೆನ್ನಾಗಿ ಆಚರಣೆಯನ್ನು ಮಾಡಿರಿ. ಯಾವುದೇ ಗಲಾಟೆಗಳನ್ನು ಮಾಡ್ಕೊಳ್ಳೋದು, ಮನೆಯಲ್ಲಿ ಕಿರಿಕಿರಿಗಳನ್ನು ಮಾಡ್ಕೊಳ್ಳೋದು, ಅಳೋದು, ಈ ಥರ ಎಲ್ಲ ನಾಳೆ ದಿವಸ ಮಾಡಬೇಡ್ರಿ ಅಂತ ಹೇಳ್ತೀನಿ. ಮತ್ತು ಹೇಗೆ ಹಬ್ಬವನ್ನು ಆಚರಣೆ ಮಾಡಬೇಕು ಅದನ್ನು ಸಹ ತಿಳಿಸ್ತೀನಂತೆ. ಎಲ್ಲರೂ ಜೀವನದಲ್ಲಿ ವಿಜಯವನ್ನು ಸಾಧಿಸಬೇಕು. ಹಾಗಾಗಿ ಭಗವಂತನಲ್ಲಿ ನಾವು ಬೇಡ್ಕೋಬೇಕು, ನಮ್ಮ ಜೀವನದಲ್ಲಿ ಸದಾ ವಿಜಯ ಇರಲಿ ಅಂತ. ನಾಳೆ ಇನ್ನು ತುಂಬ ಚೆನ್ನಾಗಿದೆ. ಹೊಸ ವಸ್ತುಗಳ ಖರೀದಿ, ಬಂಗಾರ ಖರೀದಿ ಎಲ್ಲವನ್ನು ಮಾಡ್ಬೋದು. ಇನ್ನು ನಾಳೆ ವಿಶೇಷತೆ ನೋಡ್ತಾ ಹೋಗೋಣ ಸ್ನೇಹಿತರೆ. ವಿಜಯದಶಮಿಯನ್ನು ನಾವು ಯಾಕೆ ಆಚರಣೆಯನ್ನು ಮಾಡ್ತೀವಿ ಅಂದರೆ, ಮಹಿಷಾಸುರ ರಾಕ್ಷಸ ದೀರ್ಘ ತಪಸ್ಸನ್ನು ಮಾಡಿಬಿಟ್ಟು ಬ್ರಹ್ಮನಿಂದ ವರವನ್ನು ಪಡಿತಾನೆ. ಯಾವುದೇ ಮನುಷ್ಯರಿಂದ, ದೇವರಿಂದ ಆತನಿಗೆ ಸಂಹಾರ ಆಗಬಾರ್ದು, ಅಂದರೆ ಅವನಿಗೆ ಮರಣ ಬರಬಾರ್ದು ಅಂತ ವರವನ್ನು ಬೇಡ್ಕೊಂಡಿರ್ತಾನೆ. ವರ ಪಡೆದ ನಂತರ ತುಂಬ ಅಹಂಕಾರದಿಂದ ಜನರಿಗೆಲ್ಲ ಮತ್ತು ದೇವತೆಗಳಿಗೆ ಪೀಡೆಯನ್ನು ಕೊಡಲಿಕ್ಕೆ ಶುರು ಮಾಡ್ತಾನೆ. ಈತನಿಂದ ದೇವತೆಗಳಿಗೆ ತುಂಬ ಉಪಟಳ ಶುರುವಾಗ್ಬಿಡುತ್ತೆ. ಆಗ ದೇವತೆಗಳು ಆದಿಶಕ್ತಿಯನ್ನು ಪ್ರಾರ್ಥನೆ ಮಾಡ್ತಾರೆ, ಪೂಜಿಸ್ತಾರೆ. ರಾಕ್ಷಸನ ಸಂಹಾರ ಮಾಡಬೇಕು ಅಂತ ಬೇಡ್ಕೊಳ್ತಾರೆ. ನಂತರ ಪ್ರಾರ್ಥನೆಯನ್ನು ಕೇಳಿದಂತಹ ದೇವಿ ದುರ್ಗೆಯಾಗಿ ಸಿಂಹದ ಮೇಲೆ ಕುಳಿತುಕೊಂಡು 10 ಕೈಗಳನ್ನು ತಗೊಂಡು 10 ಬಗೆಯ ಆಯುಧವನ್ನು ಹಿಡಿದುಕೊಂಡು ರಾಕ್ಷಸನಾದಂತಹ ಮಹಿಷಾಸುರನನ್ನು ದಶಮಿಯ ದಿನ ನಾಳೆಯ ದಿವಸ ಸಂಹಾರವನ್ನು ಮಾಡ್ತಾಳೆ. ಹಾಗಾಗಿ ನಾವು ವಿಜಯದಶಮಿಯನ್ನು ಆಚರಣೆಯನ್ನು ಮಾಡ್ತೀವಿ. ಇನ್ನು ರಾವಣನನ್ನು ಸಂಹಾರ ಮಾಡಿದಂಥ ದಿನ ನಾಳೆ. ರಾಮನಿಗೆ ನಾರದರು ಶರನ್ನವರಾತ್ರಿಯನ್ನು ಆಚರಣೆಯನ್ನು ಮಾಡು, ಹಾಗಾದರೆ ನಿನಗೆ ವಿಜಯ ದೊರಕುತ್ತೆ ಅಂತ ಹೇಳ್ತಾರೆ. ಈ ವ್ರತವನ್ನು ಪೂರ್ಣಗೊಳಿಸಿದ ನಂತರನೇ ದಶಹರದಂದು, ಅಂದರೆ ದಶಕಂಠನಾಗಿದ್ದಂತಹ ರಾವಣನನ್ನು ರಾಮದೇವರು ಸಂಹಾರವನ್ನು ಮಾಡ್ತಾರೆ. ನಂತರ ವಿಜಯೋತ್ಸವವನ್ನು ಆಚರಣೆಯನ್ನು ಮಾಡಲಾಗುತ್ತೆ. ಇನ್ನು ದ್ವಾಪರ ಯುಗದಲ್ಲಿ ಪಾಂಡವರು 13 ವರ್ಷಗಳ ಕಾಲ ವನವಾಸವನ್ನು ಮಾಡಿ 1 ವರ್ಷದ ಕಾಲ ಅಜ್ಞಾತವಾಸವನ್ನು ಮಾಡ್ತಾರೆ. ಅಜ್ಞಾತವಾಸವನ್ನು ಮುಗಿಸಿದಂಥ ದಿನ ವಿಜಯದಶಮಿ ಅಂತ ಹೇಳ್ತೀವಿ. ಇನ್ನು ಆ ಸಮಯದಲ್ಲಿ ಅವರು ತಮ್ಮ ಆಯುಧಗಳನ್ನು ಬನ್ನಿ ಮರದಲ್ಲಿ, ಶಮಿ ವೃಕ್ಷದಲ್ಲಿ ಬಚ್ಚಿಟ್ಟು ಹೋಗಿರ್ತಾರೆ.
ವಿಜಯದಶಮಿ ದಿನ ಬನ್ನಿ ಮರಕ್ಕೆ ಪೂಜೆಯನ್ನು ಸಲ್ಲಿಸಿ ಆ ಎಲ್ಲ ಆಯುಧಗಳನ್ನು ತಗೊಂಡು ಕೌರವರ ಮೇಲೆ ಯುದ್ಧವನ್ನು ಮಾಡಿ ವಿಜಯವನ್ನು ಸಾಧಿಸ್ತಾರೆ. ಹಾಗಾಗಿ ನಾವು ವಿಜಯದಶಮಿಯನ್ನು ಆಚರಣೆ ಮಾಡ್ತೀವಿ. ಬನ್ನಿ ವೃಕ್ಷದ ಪೂಜೆಯನ್ನು ವಿಶೇಷವಾಗಿ ನಾಳೆ ದಿವಸ ಮಾಡ್ಕೊತೀವಿ. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಸ್ನೇಹಿತರೆ, ವಿಜಯದಶಮಿ ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯ. ಹಾಗಾಗಿ ಎಲ್ಲರೂ ಖುಷಿಯಿಂದ ವಿಜಯದಶಮಿಯನ್ನು ಆಚರಣೆಯನ್ನು ಮಾಡೋಣ. ತುಂಬ ರಾಕ್ಷಸರುಗಳು ಅವರೆಲ್ಲರೂ ಈಗಿದ್ದಿದ್ರೆ ನಮಗೆ ಎಷ್ಟು ತೊಂದರೆಗಳಾಗ್ತಾ ಇತ್ತು ಅಂತ ನಾವು ಯೋಚನೆ ಮಾಡಬೇಕು ಅಲ್ವಾ. ಎಲ್ಲದರ ಸಂಹಾರ ದೇವಾನುದೇವತೆಗಳು ಮಾಡಿದ್ದಾರೆ, ಭಗವಂತನ ಪ್ರೇರಣೆಯಿಂದ ಮಾಡಿದ್ದಾರೆ. ಹಾಗಾಗಿ ಭಗವಂತನಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಮತ್ತು ಶ್ರೀನಿವಾಸ ದೇವರು ಮದುವೆಯನ್ನು ಮಾಡಿಕೊಂಡು 6 ತಿಂಗಳು ಬೆಟ್ಟವನ್ನು ಹತ್ತಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಶ್ರೀನಿವಾಸ ದೇವರು ಕೆಳಗಡೆ ಪದ್ಮಾವತಿ ಜೊತೆಗೆ ಕೆಳಗಡೆ ತಿರುಪತಿಯಲ್ಲೇ ಇರ್ತಾರೆ ಆಶ್ರಮದಲ್ಲಿ. ನಂತರ ಬ್ರಹ್ಮದೇವರು ನಡೆಸ್ತಕ್ಕಂಥ ಉತ್ಸವ, ಇದು ಬ್ರಹ್ಮೋತ್ಸವ ಅಂತ ಏನು ಕರಿತೀವಿ, 10 ದಿನಗಳ ಕಾಲ. ನಾಳೆಯ ದಿವಸ ಚಕ್ರಸ್ನಾನ ಇರುತ್ತೆ. ಹೀಗೆ ಭಗವಂತನ ರಥೋತ್ಸವ ಇರುತ್ತೆ. ಎಲ್ಲನೂ ನಾವು ಈ ಒಂದು ವಿಜಯದಶಮಿ ದಿನ ಆಚರಣೆಯನ್ನು ಮಾಡ್ತೀವಿ. ಇನ್ನು ನಾಳೆ ದಿವಸ ಎಲ್ಲರೂ ಬೇಗನೆ ಏಳಬೇಕು. ಬೇಗನೆ ಎದ್ದು ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ಹೊರಗಡೆ ಸಾರಿಸಿ ಗೂಡಿಸಿ ರಂಗೋಲಿಯನ್ನು ಹಾಕ್ಕೊಂಡು ಎಲ್ಲರೂ ಅಭ್ಯಂಗ ಸ್ನಾನವನ್ನು ಮಾಡಬೇಕು. ಎಣ್ಣೆಯನ್ನು ಹಚ್ಕೊಂಡು, ಅರಶಿನ ಎಣ್ಣೆಯನ್ನು ಹಚ್ಕೊಂಡು ಮುತ್ತೈದೆಯರು ಸ್ನಾನವನ್ನು ಮಾಡಬೇಕು ತಲೆ ಮೇಲೆ. ನಂತರ ದೇವರ ಪೂಜೆಯನ್ನು ತಪ್ಪದೇ ನಾಳೆ ದಿವಸ ಮಾಡಬೇಕು. ಹಾಗೆ ಶಮಿ ಪತ್ರೆಯನ್ನು ತಂದಿಟ್ಕೋಬೇಕು. ಇವತ್ತೇ ತರಬೇಕು, ಆಗಿಲ್ಲ ಅಂದರೆ ನಾಳೆ ಬೆಳಗ್ಗೆನೂ ಸಹ ತರ್ಬೋದು. ಮೊದಲಿಗೆ ಶಮಿ ಪತ್ರೆಯನ್ನು ತಂದು ದೇವರಿಗೆ ಸಮರ್ಪಣೆಯನ್ನು ಮಾಡಬೇಕು. ದೇವರ ಪೂಜೆಯನ್ನು ಮಾಡಿ ದೇವರಿಗೆ ಶಮಿ ಪತ್ರೆಯನ್ನು ಸಮರ್ಪಣೆ ಮಾಡಿ ಅಡಿಗೆಯನ್ನು ಮಾಡಿ ನೈವೇದ್ಯವನ್ನು ಮಾಡಿ ಆರತಿ ಮಂಗಳಾರತಿಗಳನ್ನು ಮಾಡಬೇಕು. ನಂತರ ಅಖಂಡ ದೀಪ ಸ್ಥಾಪನೆ ಮಾಡಿದವರು ಮತ್ತು ಕಳಶ ಸ್ಥಾಪನೆ ಮಾಡಿದವರು ಏನೆಲ್ಲ ಪೂಜೆಗಳನ್ನು ಈ ನವರಾತ್ರಿಯಲ್ಲಿ ಹಿಡಿದಿದ್ದೀರೋ ಅದೆಲ್ಲರ ವಿಸರ್ಜನೆ ನಾಳೆ ಆಗಬೇಕು. ಅಂದರೆ ಸರಸ್ವತಿಯ ವಿಸರ್ಜನೆ ಮಾತ್ರ ನಾಳೆ ಇಲ್ಲ, ನಾಡದ್ದು ಅಂದರೆ ಏಕಾದಶಿ ದಿವಸ ಸರಸ್ವತಿಯ ವಿಸರ್ಜನೆ ಇರುತ್ತೆ. ಹಾಗಾಗಿ ನಾಳೆ ಅಖಂಡ ದೀಪ ಸ್ಥಾಪನೆಯನ್ನು ಮಾಡಿದವರು, ಕಳಶ ಸ್ಥಾಪನೆ, ಕುಲದೇವರ ಕಳಶ ಏನೇನೆಲ್ಲ ಇಟ್ಟಿದ್ದೀರೋ ನಾಳೆ ದಿವಸ ವಿಸರ್ಜನೆ ಮಾಡಬೇಕು. ಹೇಗೆ ವಿಸರ್ಜನೆ ಮಾಡಬೇಕು ಅಂತ ಹೇಳ್ತೀನಿ. ಮೊದಲಿಗೆ ದೇವರ ಪೂಜೆ, ಅಡುಗೆ, ನೈವೇದ್ಯ ಎಲ್ಲವನ್ನು ಮಾಡ್ತಿರಲ್ವ, ಅಷ್ಟಕ್ಕೂ ಮುಂಚೆ ಕಳಸ ಪೂಜೆಯನ್ನು ಮತ್ತೊಮ್ಮೆ ಮಾಡ್ಕೋಬೇಕು. ಅರಿಶಿನ ಕುಂಕುಮವನ್ನು ಏರಿಸಿ, ಗೆಜ್ಜೆ ವಸ್ತ್ರ, ಹೂವನ್ನು ಏರಿಸಿ, ನಾನಾ ವಿಧವಾದಂಥ ಪುಷ್ಪಗಳನ್ನು ಏರಿಸಿ, ಪತ್ರೆಗಳನ್ನು ಏರಿಸಿ ಪೂಜೆಯನ್ನು ಮಾಡ್ಕೋಬೇಕು. ನಂತರ ದೀಪಕ್ಕೂ ಸಹ ಅರಿಶಿನ ಕುಂಕುಮ ಅಕ್ಷತೆಯನ್ನು ಏರಿಸಿ, ಗೆಜ್ಜೆ ವಸ್ತ್ರ, ಹೂವನ್ನು ಏರಿಸಿ ಪೂಜೆಯನ್ನು ಮಾಡ್ಕೋಬೇಕು. ನಂತರ ಸ್ವಲ್ಪ ದೀಪಕ್ಕೆ ತುಪ್ಪ ಎಣ್ಣೆಯನ್ನು ಹಾಕಬೇಕು. ನಾಳೆ ದಿವಸ ಒಂದು ಸ್ವಲ್ಪನಾದರೂ ಶಾಸ್ತ್ರಕ್ಕೆ ದಿನನಿತ್ಯ ಹಾಕಬೇಕು, ನಾಳೆ ವಿಶೇಷವಾಗಿ ಹಾಕಬೇಕು. ಹಾಗೆ ಸರಸ್ವತಿಯ ಪೂಜೆಯನ್ನು ಸಹ ನಾಳೆಯ ದಿವಸ ಮಾಡ್ಕೋಬೇಕು, ಪ್ರತಿನಿತ್ಯ ಮಾಡಬೇಕು. ಸರಸ್ವತಿಯನ್ನು ಕೂಡಿಸಿರ್ತೀವಲ್ವ, ಪ್ರತಿನಿತ್ಯ ಪೂಜೆ, ನೈವೇದ್ಯ, ಆರತಿಯನ್ನು ಮಾಡಬೇಕು. ನಾಳೆ ದಿವಸನೂ ಮಾಡಬೇಕು. ಮತ್ತು ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ದೇವರಿಗೆ ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು. ಯಾವ ಕಳಸವನ್ನು ಕೂಡಿಸಿರ್ತೀರೋ ಕಳಸಕ್ಕೆ ಪ್ರಾರ್ಥನೆಯನ್ನು ಮಾಡಬೇಕು, ಬೇಡ್ಕೋಬೇಕು. ನಾನು ಇಷ್ಟು ದಿನ ಭಕ್ತಿಯಿಂದ ನಿನ್ನನ್ನು ಪೂಜೆಯನ್ನು ಮಾಡಿದ್ದೀನಿ, ದೀಪವನ್ನು ಹಾಕಿದ್ದೀನಿ. ಈ ಒಂದು ಕಾರ್ಯದಲ್ಲಿ ಏನಾದರೂ ಲೋಪದೋಷಗಳಾಗಿದ್ದರೆ, ನನ್ನಿಂದ ತಪ್ಪಾಗಿದ್ದರೆ ಕ್ಷಮೆ ಮಾಡಬೇಕು ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿ ದೀಪದಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು. ದೀಪದಲ್ಲಿ ವಾಸುಕಿ ಇರ್ತವೆ, ಅಂದರೆ ಶೇಷದೇವರ ಒಂದು ಸನ್ನಿಧಾನ ಇರುತ್ತೆ, ಲಕ್ಷ್ಮೀದೇವಿಯ ಸನ್ನಿಧಾನ ಇರುತ್ತೆ, ಭೂದೇವಿಯ ಸನ್ನಿಧಾನ ಇರುತ್ತೆ. ನಾವು ಮಂತ್ರದಲ್ಲಿ ಹೇಳ್ತೀವಲ್ವ, ಭೂದೇವಿಯರು ಪ್ರಣತಿಯೊಳಗೆ, ಲಕ್ಷ್ಮೀದೇವಿಯರು ಎಣ್ಣೆಯೊಳಗೆ, ಶೇಷದೇವರು ಬತ್ತಿಯೊಳಗೆ, ವಾಯುದೇವರು ಪ್ರಕಾಶದೊಳಗೆ, ರುದ್ರದೇವರು ಕಪ್ಪಿನೊಳಗೆ, ಸಚಿಪತಿ ಇಂದ್ರದೇವರು ದೀಪದೊಳಗೆ ಅಂತ. ದೀಪಕ್ಕೆ ಅಭಿಮಾನಿ ಅವರೆಲ್ಲನೂ. ಹಾಗಾಗಿ ಎಲ್ಲರನ್ನೂ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ, ಏನಾದರೂ ನಾನು ತಪ್ಪುಗಳನ್ನು ಮಾಡಿದರೆ, ಲೋಪದೋಷಗಳನ್ನು ಮಾಡಿದರೆ, ದೀಪ ಏನಾದರೂ ಮಧ್ಯದಲ್ಲಿ ಶಾಂತವಾಗಿದ್ದರೆ ನನ್ನನ್ನು ಕ್ಷಮೆ ಮಾಡಬೇಕು ಅಂತ ಭಕ್ತಿಯಿಂದ ಬೇಡ್ಕೊಂಡು ದೀಪಕ್ಕೂ ಕಳಸಕ್ಕೂ ಅಕ್ಷತೆಯನ್ನು ಹಾಕಿ ಕೃಷ್ಣಾರ್ಪಣ ಅಂತ ಹೇಳಿ ನಮಸ್ಕಾರವನ್ನು ಮಾಡಬೇಕು. ನಂತರ ಎರಡೂ ಕೈಯಿಂದ ಕಳಸವನ್ನು ಹಿಡ್ಕೊಂಡು ಬಲಗಡೆಗೆ, ಅಂದರೆ ಕಳಸಕ್ಕೆ ಬಲಗಡೆ, ನಿಮಗೆ ಎಡಗಡೆ ಹಾಗೆ ಸ್ವಲ್ಪ ಕದಲಿಸಿ ತಿರುಗಿಸ್ಬೇಕು. ನಂತರ ದೀಪವನ್ನು ಸಹ ಸ್ವಲ್ಪ ಬಲಗಡೆಗೆ ಕದಲಿಸಿ ತಿರುಗಿಸ್ಬೇಕು. ಎರಡೂ ದೀಪಗಳನ್ನು ತಿರುಗಿಸಿ, ಆದರೆ ತೆಗೆಯೋದಕ್ಕೆ ಹೋಗಬೇಡ್ರಿ. ನಾಳೆ ದಿವಸ ದೀಪವನ್ನು ತೆಗೆಯೋದಾಗಲಿ ಕಳಸವನ್ನು ತೆಗೆಯೋದಾಗಲಿ ಯಾವುದೂ ಮಾಡಬಾರ್ದು, ಹಾಗೇ ಇರಬೇಕು. ನಾವು ಏನು ಸ್ಥಾಪನೆಯನ್ನು ಮಾಡಿರ್ತೀವೋ ಅದನ್ನು ಕದಲಿಸ್ಬೇಕಷ್ಟೇ. ಕದಲಿಸಿ
ನಂತರ ಮತ್ತೆ ನಮಸ್ಕಾರವನ್ನು ಮಾಡಬೇಕು. ಅವತ್ತು ನಾಳೆಯ ದಿವಸ ಇಡೀ ದಿನ ದೀಪ ಹಾಗೆ ಬೆಳಗ್ತಾ ಇರಬೇಕು. ತುಪ್ಪದ್ದು ಎಣ್ಣೆದು ಅಥವಾ ತುಪ್ಪದ್ದೊಂದೇ ಹಾಕಿದರೆ ಹಾಗೆ ಬೆಳಗ್ತಾ ಇರಬೇಕು. ಮತ್ತು ಕಳಸ ಸಹ ಹಾಗೆ ಇರಬೇಕು. ಏಕಾದಶಿ ದಿವಸ ಬೆಳಗ್ಗೆ ನೀವು ಕಳಸವನ್ನು ತೆಕ್ಕೊಂಡು ಆ ನೀರು ಏನು ತುಂಬಿರ್ತೀರಲ್ವ ಕಳಸದಲ್ಲಿ ಅದನ್ನೆಲ್ಲ ಗಿಡದಲ್ಲೇ ಹಾಕಬೇಕು. ಮತ್ತು ಆ ಕಾಯಿ ಏನು ಇಟ್ಟಿರ್ತೀರಲ್ವ ಅದನ್ನು ಸಿಹಿ ಮಾಡಿಕೊಂಡು ತಿನ್ನಬೇಕು. ಏಕಾದಶಿ ಬರಲ್ಲ, ದ್ವಾದಶಿ ದಿನ ಮಾಡಿಕೊಂಡು ತಿನ್ಬೋದು. ಇನ್ನು ದೀಪದಲ್ಲಿ ಹಾಕಿರುವಂಥ ಬತ್ತಿಗಳು, ದೇವರ ಗೆಜ್ಜೆ ವಸ್ತ್ರ, ದೇವರಿಗೆ ಏರಿಸಿರ್ತಕ್ಕಂತಹ ಹೂವು, ನಿರ್ಮಾಲ್ಯ ಎಲ್ಲವನ್ನು ಒಂದು ಕವರ್ಗೆ ಹಾಕಿಡ್ರಿ. ನೀವೇನಾದರೂ ಎಲ್ಲಾದರೂ ಪ್ರಯಾಣ ಹೋಗ್ತಾ ಇದ್ದರೆ ಅಲ್ಲೆಲ್ಲಾದರೂ ಯಾರು ತುಳಿದೇ ಇರೋ ಜಾಗ ಇದ್ದರೆ ಅಲ್ಲಿ ನೀವು ಅದನ್ನು ವಿಸರ್ಜನೆ ಮಾಡ್ಬೋದು. ಇಲ್ಲ ಅಂದರೆ ಗಿಡಗಳು ಹಾಕೋ ಜಾಗದಲ್ಲಿ ಸ್ಥಳ ಇತ್ತು ಅಂದರೆ ಮನೆಯಲ್ಲೇ ಸಹ ಗಿಡಗಳಲ್ಲಿ ಎಲ್ಲವನ್ನು ವಿಸರ್ಜನೆಯನ್ನು ಮಾಡ್ಬೋದು. ಹೀಗೆ ನಾಳೆಯ ದಿವಸ ಕಳಸ ಸ್ಥಾಪನೆ ಮತ್ತು ದೀಪ ಸ್ಥಾಪನೆಯ ವಿಸರ್ಜನೆಯನ್ನು ಮಾಡ್ಕೋಬೇಕು. ಇನ್ನೊಂದು ಮುಖ್ಯವಾದ ವಿಷಯ ನಿಮಗೆಲ್ಲ ತಿಳಿಸ್ಬೇಕು. ಅಖಂಡ ದೀಪವನ್ನು ಯಾರು ಸ್ಥಾಪನೆ ಮಾಡಿರ್ತೀರಲ್ವ, ಮಧ್ಯದಲ್ಲಿ ಏನಾದರೂ ಶಾಂತವಾದರೆ, ದೀಪ ಶಾಂತ ಆಗಿದೆ ಅಂತ ತುಂಬ ಜನ ಕಮೆಂಟ್ ಹಾಕ್ತಾಯಿದ್ರಿ, ಆ ಥರ ಏನಾದರೂ ಶಾಂತವಾದರೆ ದೀಪದಾನವನ್ನು ಮಾಡಬೇಕು. ಯಾವಾಗ ಮಾಡಬೇಕು ಅಂದರೆ ಕಾರ್ತೀಕ ಮಾಸದಲ್ಲಿ ಮಾಡಿರಿ. ಕಾರ್ತೀಕ ಮಾಸದಲ್ಲಿ ದೀಪಕ್ಕೆ ತುಂಬ ಮಹತ್ವ ಇದೆ. ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೀನಂತೆ ಕಾರ್ತೀಕ ಮಾಸದಲ್ಲಿ ದೀಪಕ್ಕೆ ಎಷ್ಟು ಮಹತ್ವ ಇದೆ ಅಂತ. ಹಾಗಾಗಿ ಒಂದು ಜೊತೆ ದೀಪವನ್ನು ತಗೊಂಡು, ದೀಪದ ಸ್ತಂಭಗಳನ್ನು ತಗೊಂಡು ತುಪ್ಪದ ಜೊತೆ ದಾನವನ್ನು ಮಾಡಬೇಕು. ಹೀಗೆ ಮಾಡೋದ್ರಿಂದ ದೀಪ ಶಾಂತವಾಗಿದ್ದರೆ ಅದರ ದೋಷ ನಿವಾರಣೆ ಆಗುತ್ತೆ. ಸರಸ್ವತಿಯನ್ನು ಕೂಡಿಸಿರ್ತೀವಲ್ವ, ಏಕಾದಶಿ ದಿವಸ ಬೆಳಗ್ಗೆ 6:37 ನಂತರ ಸರಸ್ವತಿಯ ವಿಸರ್ಜನೆಯನ್ನು ಇದೇ ಪ್ರಕಾರವಾಗಿ ಅಕ್ಷತೆಯನ್ನು ಹಾಕಿ ನಮಸ್ಕಾರ ಮಾಡಿ ಕದಲಿಸಿ ವಿಸರ್ಜನೆಯನ್ನು ಮಾಡ್ಕೊಳ್ಳೋದು. ಇನ್ನು ಬನ್ನಿ ಮರದ ಪೂಜೆಯನ್ನು 9 ದಿನಗಳ ಕಾಲ ಯಾರು ಮಾಡ್ಕೊಂಡು ಬಂದಿದ್ದೀರೋ ನಾಳೆಯ ದಿವಸ ಮತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ಬನ್ನಿ ಮರದ ಪೂಜೆಯನ್ನು ಮಾಡಿಕೊಂಡು ಉಡಿ ತುಂಬಬೇಕು. ತುಂಬ ಜನ ಕಮೆಂಟ್ ಹಾಕಿದ್ರಿ ಯಾವತ್ತು ಉಡಿ ತುಂಬಬೇಕು ಅಂತ. ನಾಳೆಯ ದಿವಸ ವಿಜಯದಶಮಿ ದಿವಸ ಸೀರೆ, ಬ್ಲೌಸ್ ಪೀಸು ನಿಮ್ಗೇನಾಗ್ತದೋ ಅದು ತೊಗೊಂಡು ಹೋಗಿ ಅಕ್ಕಿ, ಅಡಿಕೆ, ಅರಶಿನ ಬೇರು, ಉತ್ತತ್ತಿ, ಕೊಬ್ಬರಿ ಬಟ್ಲ ಅಥವಾ ತೆಂಗಿನಕಾಯಿ ಯಾವುದಾದ್ರೂ ತೊಗೊಂಡು ಹೋಗ್ಬೋದು. ಎಲೆ, ಅಡಕೆ, ತಾಂಬೂಲ, ದಕ್ಷಿಣೆಯನ್ನು ತೊಗೊಂಡು ಹೋಗಬೇಕು. ಹಣ್ಣು, ಕಾಯಿ ಏನಾದರೂ ಸಿಹಿ ಮಾಡ್ಕೊಂಡು ತೊಗೊಂಡು ಹೋಗಿ ಬನ್ನಿ ಮರಕ್ಕೆ ಪೂಜೆಯನ್ನು ಮಾಡಿಕೊಂಡು ತೊಗೊಂಡು ಬರ್ಬೋದು. ಉಡಿಯನ್ನು ತುಂಬೋದು ಹೇಗೆ ಅಂತ ತುಂಬ ಜನ ಕೇಳಿದ್ರಿ. ಸೀರೆ ತೊಗೊಂಡು ಹೋಗಿದರೆ ಸೀರೆಯನ್ನು ಬಿಚ್ಚಿಬಿಟ್ಟು ನೀಟಾಗಿ ಬನ್ನಿ ಮರಕ್ಕೆ ತೊಟ್ಲು ಥರ ಕಟ್ಟಿಬಿಡ್ರಿ. ಉಡಿ ತುಂಬಲಿಕ್ಕೆ ನಮಗೆ ಗ್ಯಾಪ್ ಇರಬೇಕು. ಆ ಥರ ಹಿಂದ್ಗಡೆ ಗಂಟು ಹಾಕಿಬಿಡ್ರಿ. ಉಡಿ ಥರ ಆಗುತ್ತೆ ಮುಂದೆ. ಸೀರೆ ಉಡಿ ನಾವು ಹೀಗೆ ಕೈಯಲ್ಲಿ ಹಿಡ್ಕೊಂಡ್ರೆ ಹೇಗಾಗುತ್ತೋ ಆ ರೀತಿ ಆಗುತ್ತೆ, ತೊಟ್ಲು ಥರ ಆಗುತ್ತೆ. ಮಕ್ಕಳಿಗೆ ತೊಟ್ಲು ಕಟ್ತೀವಲ್ವ, ಜೋಳಿಗೆ ಅಂತೀವಿ, ಆ ಥರ ಸೀರೆಯನ್ನು ಕಟ್ಬಿಟ್ಟು ಆ ಸೀರೆಯಲ್ಲಿ ನೀವು ಉಡಿಯನ್ನು ತುಂಬ್ರಿ. ಒಂದು ಬ್ಲೌಸ್ ಪೀಸ್ ಹಾಕಿ ಉಡಿಯನ್ನು ತುಂಬಬೇಕು. ಬ್ಲೌಸ್ ಪೀಸ್ ತೊಗೊಂಡೋಗಿದ್ರೆ ಫಸ್ಟು ಬ್ಲೌಸ್ ಪೀಸಲ್ಲಿ ದೇವಿ ಮುಂದೆ ಇಟ್ಬಿಟ್ಟು ಬನ್ನಿ ಮರದ ಮುಂದೆ ಇಟ್ಟು ಉಡಿಯನ್ನು ತುಂಬಿಡ್ರಿ. ಆ ಬ್ಲೌಸ್ ಪೀಸನ್ನೇ ಈ ಥರ ಮರಕ್ಕೆ ಗಂಟು ಹಾಕಿ ಕಟ್ಬೋದು. ನಿಮಗೆ ಅನುಕೂಲ ನೋಡ್ಕೊಳ್ರಿ ಅಲ್ಲಿ ಹೇಗಿದೆ ಪರಿಸ್ಥಿತಿ ಅಂತ. ಯಾಕಂದರೆ ನಾಳೆ ತುಂಬ ಜನ ಇರ್ತಾರೆ ಬನ್ನಿ ಗಿಡದ ಪೂಜೆಯನ್ನು ಮಾಡಲಿಕ್ಕೆ. ಹಾಗಾಗಿ ತುಪ್ಪದ ದೀಪಗಳನ್ನು ತೊಗೊಂಡೋಗ್ರಿ, ಆರತಿಯನ್ನು ತೊಗೊಂಡೋಗ್ರಿ ನೈವೇದ್ಯಕ್ಕೆ. ಹೀಗೆ ಹೋಗಿ ನಾಳೆ ಶಾಸ್ತ್ರೋಕ್ತವಾಗಿ ಪೂಜೆಯನ್ನು ಮಾಡಿಕೊಂಡು ಉಡಿಯನ್ನು ತುಂಬಿಕೊಂಡು ಬರ್ಬೋದು. ನಾಳೆ ದಿವಸ ಕೊನೆಯ ದಿವಸ, ಹಾಗಾಗಿ ನಾಳೆ ಮಾಡ್ಕೊಳ್ರಿ. ಇನ್ನು 4ನೇ ದಿನ ಯಾರಿಗಾದ್ರೂ ನಾಳೆ ಆಗಿದ್ದರೆ ಬನ್ನಿ ಮರದ ಪೂಜೆ ಮಾಡ್ಬೋದಾ, ಉಡಿ ತುಂಬೋದಾ ಅಂತ ಕೇಳಿದ್ರಿ ಕಮೆಂಟಲ್ಲಿ. ದಯವಿಟ್ಟು ಬೇಡ, 4ನೇ ದಿನ ಆ ಥರ ಮಾಡಲಿಕ್ಕೆ ಬರೋದಿಲ್ಲ. ಇನ್ನೊಂದು ದಿನ ಯಾವತ್ತಾದರೂ ನೀವು ಹೋಗಿ ಪೂಜೆಯನ್ನು ಶುಕ್ರವಾರ, ಮಂಗಳವಾರ ಹೋಗಿ ಪೂಜೆ ಮಾಡಿ ಉಡಿ ತುಂಬಿಕೊಂಡು ಬರ್ಬೋದು. ನಾಳೆ ಶಮಿ ವೃಕ್ಷದ ಪೂಜೆ, ಆಮೇಲೆ ಹೊಸ ಬಟ್ಟೆಗಳನ್ನು ಖರೀದಿ ಮಾಡಿದರೆ ನಾಳೆ ದಿವಸ ದೇವರ ಮುಂದೆ ಇಟ್ಟು, ಅಂದರೆ ಒಂದು ತಟ್ಟೆಯಲ್ಲಿ ಬಟ್ಟೆಗಳನ್ನು ಇಟ್ಟು ದೇವರ ಮುಂದೆ ಇಟ್ಟು ಅವಕ್ಕೆ ಅರಿಶಿನ ಕುಂಕುಮ ಇರಿಸಿ ಸಮರ್ಪಣೆ ಮಾಡಿ ಆಮೇಲೆ ನೀವು ಹಾಕೋಬೇಕು. ನಂತರ ಸಂಜೆ ಎಲ್ಲರೂ ಹಿರಿಯರು, ಕಿರಿಯರು ಎಲ್ಲರೂ ಒಬ್ರಿಗೊಬ್ಬರು ಶಮಿ ಪತ್ರೆಯನ್ನು, ಬನ್ನಿಯನ್ನು ಕೊಟ್ಟು, ಕಿರಿಯರಾಗಿದ್ದರೆ ಹಿರಿಯರಿಗೆ ನಮಸ್ಕಾರ ಮಾಡಬೇಕು, ದೊಡ್ಡವರಿಗೆ, ದೊಡ್ಡವರಾಗಿದ್ದರೆ ಚಿಕ್ಕವರಿಗೆ ಬನ್ನಿಯನ್ನು ಕೊಟ್ಟು ಆಶೀರ್ವಾದವನ್ನು ಮಾಡಬೇಕು. ಬನ್ನಿಯನ್ನು ತಗೊಂಡು ಬಂಗಾರದಂಗೆ ಇರೋಣ ಅಂತ ಹೇಳಿ ಒಬ್ರಿಗೊಬ್ಬರು ಸಂತೋಷವನ್ನು ಹಂಚ್ಕೋಬೇಕು. ಈ ರೀತಿಯಾಗಿ ಹಬ್ಬವನ್ನು ಆಚರಣೆ ಮಾಡಬೇಕು. ನಾಳೆ ಸಂಜೆ ವೆಂಕಟರಮಣನ ದೇವಸ್ಥಾನಕ್ಕೆ ಹೋಗಿ ದೇವರ ಭಗವಂತನ ದರ್ಶನವನ್ನು ಮಾಡಿಕೊಂಡು ಬನ್ನಿರಿ. ಹಾಗೆ ಬನ್ನಿ ಮರಕ್ಕೆ ಹೋಗಿ ನಮಸ್ಕಾರವನ್ನು ಮಾಡಿಕೊಂಡು ಬರ್ಬೋದು. ಶಮೀ ಶಮಯತೆ ಪಾಪಂ ಶಮೀ ಶತ್ರು ವಿನಾಶಿನಿ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶಿನಿ ಅಂತ ಹೇಳ್ತಾ ಶಮೀ ವೃಕ್ಷಕ್ಕೆ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ ಹಣ್ಣು ಕಾಯಿ ನೈವೇದ್ಯವನ್ನು ಮಾಡ್ಬೋದು. ಇದಿಷ್ಟು
ನಾಳೆಯ ದಿವಸ ನವರಾತ್ರಿಯ ಕೊನೆಯ ದಿವಸ ವಿಜಯದಶಮಿಯ ದಿವಸ ಆಚರಣೆಯನ್ನು ಮಾಡ್ತಕ್ಕಂಥ ಹಬ್ಬ. ಈ ರೀತಿಯಾಗಿ ಆಚರಣೆಯನ್ನು ಮಾಡಬೇಕು. ಎಲ್ಲರೂ ಸಂತೋಷವಾಗಿ ಆಚರಣೆಯನ್ನು ಮಾಡಿರಿ. ನಿಮ್ಮೆಲ್ಲರ ಜೀವನದಲ್ಲೂ ವಿಜಯವನ್ನು ಸಾಧಿಸ್ರಿ. ನೀವೇನೇನು ಅಂದ್ಕೊಂಡಿರ್ತೀರೋ ಎಲ್ಲ ಕೆಲಸದಲ್ಲೂ ವಿಜಯ ಸಾಧನೆ ಆಗಲಿ ಅಂತ ನಾನು ಸಹ ಭಗವಂತನಲ್ಲಿ ಬೇಡ್ತೀನಿ. ಮತ್ತು ಮುಂದಿನ ವಿಡಿಯೋ ಒಟ್ಟಿಗೆ ಸಿಗೋಣ ಸ್ನೇಹಿತರೆ. ಹರೇ ಶ್ರೀನಿವಾಸ.